ಆಚರಿಸುತ್ತಿದ್ದೇವೆ. ಪ್ರಾರಂಭವಾಗಲಿದೆ. Ready to go, sir. I see you are permission to close the plate, sir. ರೈಟ್ ಬಂದಿದೆ ಆಂಜನೇಯಗೌಡ ನೋಡು ಹಾಂ ಆಯ್ತು ಸರಿ
ಹಾಕ್ಬಿಡು. ಮತ್ತು ರಾಜಪ್ರಭು ಸಲುವಾಗಿ ಹೇಳ್ಬಿಟ್ಟಿದ್ದಾರೆ. ಇವರೊಟ್ಟಿಗೆ ನಮ್ಮ ಪುಟಾಣಿ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಕೇವಲ 4ನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ಮಕ್ಕಳು ಎಷ್ಟು ಚೆನ್ನಾಗಿ ಸೋದರರಿಗೆ ಮಾತಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗ್ತದೆ. ಇವೆಲ್ಲವೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಉಪಾಧ್ಯಾಯರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದ ನಾನು ಅದನ್ನು ಭಾವಿಸ್ತೀನಿ. ಯಾಕೆ ಹೇಳ್ತೀನಿ ಬಂಧುಗಳೇ, ನಾನು ಕೂಡ ಬಂಗಾರಪೇಟೆಯಲ್ಲಿ ಪ್ರಾಥಮಿಕ ಶಾಲೆ, ಹೈಸ್ಕೂಲ್, PUCಯನ್ನು ಇದೇ ಕಾಲೇಜಿನಲ್ಲಿ ಮಾಡಿದಂಥವನು. ಹಾಗೆಯೇ ಇವತ್ತು ದೇಶದ ಆಯಾಮಗಳನ್ನು ಕಂಡಾಗ ಈ ಸ್ವತಂತ್ರ ಬಂದೋಯ್ತು, ಆ ಎಲ್ಲ ಪರಿಕೆಯರು ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿತ್ತು. ಕಡೆಗೆ ಇಲ್ಲಿ ಉಳಿತಕ್ಕಂಥದ್ದು ಬಡತನ, ಅನಕ್ಷರತೆ ಮತ್ತು ಮೌಢ್ಯ. ಇವುಗಳನ್ನ ಅಳಿಸಬೇಕು ಅಂತ ಹೇಳಿ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ದಿಟ್ಟ ಹೆಜ್ಜೆಯನ್ನಿಟ್ಟು ಆ ಮೂಲಕ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಸಂವಿಧಾನವನ್ನು ಬರೆಸಿ ಈ ದೇಶವನ್ನು ಮುನ್ನಡೆತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರು. ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜವಾಹರಲಾಲ್ ನೆಹರು, ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು ಹುಕ್ಕಿನ ಮಗಳೇ. ಬಹುಶಃ ಈ ಮಗಳೇ ಬಂದಾಗ ಭಾರತ ದೇಶದಲ್ಲಿ ದಟ್ಟ ದಾರಿದ್ರ್ಯ ಕಾಡ್ತಾ ಇತ್ತು. ಭಾರತ ದೇಶದಲ್ಲಿ ಅನೇಕ ಅವಿದ್ಯಾವಂತರು, ಅನೇಕ ಮೂಢನ ಬಲಿಯಾಗಿ ಬಡತನವನ್ನು ಅನುಭವಿಸ್ತಾ ಇದ್ರು. ಅಂದಿನ ಇಂದಿರಾ ಗಾಂಧಿಯವರು ಏನಾದರೂ ಮಾಡಿ ಮೊದಲಿಗೆ ಈ ಬಡತನ ನಿರ್ಮೂಲನೆ ಮಾಡಬೇಕು ಅಂತೇಳಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಇವತ್ತೇನು ನಾವು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಸಮರ್ಥರಾಗಿ ಬದುಕಬೇಕು ಅಂತೇಳಿ ಆ ಕಾರ್ಯಕ್ರಮ ತಂದ ನಂತರ ಹಂತ ಹಂತವಾಗಿ ಅನೇಕ ಯೋಜನೆಗಳನ್ನು ಹಾಕೊಂಡು ಗರೀಬಿ ಹಟಾವೋ ಇನ್ನು ಅನೇಕ ಯೋಜನೆಗಳನ್ನು ತಂದು ಈ ದೇಶವನ್ನು ಸಮರ್ಥವಾಗಿ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ. ಇವತ್ತು ಹೇಳ್ತಾರೆ ದೇಶ ಅಭಿವೃದ್ಧಿ ಮಾಡಿದ್ದೀವಿ ಅಂತ, ಆದರೆ ಯಾರು ಇವತ್ತು ಆ ಮಾತನ್ನು ಹೇಳ್ತಾರೆ, ಮೇರಾ ದೇಶವಾಸಿಯೋ, ಮೇರಾ ಬಹಿನೋ, ಮೇರಾ ಭಾಯೋ ಅಂತ ಯಾರು ಹೇಳ್ತಾರೆ, ಆ ಮಹಾನುಭಾವರು ಕೂಡ ಓದಿದಂಥದ್ದು ಇದೇ ಕಾಂಗ್ರೆಸ್ನವರಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ. ಇದೇ ಈ ದೇಶವನ್ನು ಸಮೃದ್ಧಿಯಿಂದ ಮಾಡಬೇಕು ಅಂತ ಹೇಳಿ ಅನೇಕ ಅಣೆಕಟ್ಟೆಗಳನ್ನು, ಮುಖ್ಯ ರಸ್ತೆಗಳನ್ನು, ಡ್ಯಾಮ್ಗಳನ್ನು, ಹೈಸ್ಕೂಲ್ಗಳನ್ನು, ಸರ್ಕಾರಿ ಕಾರ್ಖಾನೆಗಳನ್ನು ಇವೆಲ್ಲವನ್ನು ಪ್ರಾರಂಭ ಆಗಿದ್ದು ಕೂಡ ಕಾಂಗ್ರೆಸ್ ಕಾಲದಲ್ಲಿ. ಬಂಧುಗಳೇ, ಅಷ್ಟೇಕೆ ಇವತ್ತು ನೀವೇನು ನೋಡ್ತಾ ಇದ್ರಿ, ಕಂಪ್ಯೂಟರ್, ನಿಮ್ಮ ಕಂಪ್ಯೂಟರ್ ನೋಡ್ತಾ ಇದ್ರಿ, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಮೀಡಿಯಾ, ಇವೆಲ್ಲವೂ ಕೂಡ ಭಾರತಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ
ಸನ್ಮಾನ್ ರಾಜೀವ್ ಗಾಂಧಿ ಅವರು. ಇವತ್ತೇನಾದರೂ ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ IT-BD ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ಈ ದೇಶ ಕಂಡಂತಹ ಉದ್ಯೋನ್ಮುಖ ದಿವಂಗತ ರಾಜೀವ್ ಗಾಂಧಿ ಅವರು. ಬಹುಶಃ ಮಕ್ಕಳೇ, ಇವತ್ತು ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಾನ ತರಲಿಕ್ಕೆ, ಜೊತೆಗೆ ಹಿಂದೆ ಭೂಮಾಲೀಕರು ಇಡೀ ಭೂಪ್ರದೇಶವನ್ನ ತಮ್ಮ ಕಬ್ಬಿಮುಟ್ಟ ಇಟ್ಕೊಂಡಿದ್ರು. ಶ್ರೀಮತಿ ಇಂದಿರಾ ಗಾಂಧಿರವರು 1974 ಇಸ್ವಿಯಲ್ಲಿ ಗೇಣಿ ಮಾಡತಕ್ಕಂಥವ್ರಿಗೆ ಜಮೀನು